ನೋಡಿ, ಭಾಳ ಸ್ಪಷ್ಟವಾಗಿ ನಾವೆಲ್ಲ ದಾಖಲೆಗಳು ಸೆಪ್ಟೆಂಬರ್ 23ಕ್ಕೆ ನಾವು ಸಲ್ಲಿಸಿದ್ದೇವೆ. ಅದಾದ ಮೇಲೆ ಕಂದಾಯ ಸಚಿವರು, ನಾನು, ಕೃಷಿ ಸಚಿವರು ಹೋಗಿ ಯೂನಿಯನ್ ಕ್ಯಾಬಿನೆಟ್ ಸೆಕ್ರೆಟರಿಗೆ ಭೇಟಿಯಾಗಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಮೋದಿಯವರಿಗೆ ಭೇಟಿಯಾಗಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾಗಿದ್ದಾರೆ. ಅದಲ್ಲದೆ ನಿಮ್ಮ ಅಮಿತ್ ಶಾ ಅವ್ರಿಗೆ ಕೂಡ ಭೇಟಿಯಾಗಿದ್ದಾರೆ. ಅವೆಲ್ಲ ಸುಳ್ಳ? ಇವೆಲ್ಲನೂ ಕೂಡ ನಾವು ಮೆಮೊರಾಂಡಮ್ ಸಬ್ಮಿಟ್ ಆದಮೇಲೆ ತಾನೇ ಹೋಗಿರೋದು. ನ್ಯಾಷನಲ್ ಮ್ಯಾನೇಜ್ಮೆಂಟ್ ಡಿಸಾಸ್ಟರ್ ಅಥಾರಿಟಿ ಅವರು ಕೂಡ ಕರ್ನಾಟಕ ಯಾವ ರೀತಿ ಬರ ನಿರ್ವಹಣೆ ಮಾಡಿದೆ, ಯಾವ ರೀತಿ ಅವರ ಪ್ರಸ್ತಾವನೆಗಳನ್ನು ಕಳಿಸಿದ್ದಾರೆ, ಅದು ಬಹಳ ಒಳ್ಳೆಯದಿದೆ, ನಮಗೆ ಶ್ಲಾಘಿಸಿ. ಇದು ಕರ್ನಾಟಕ ಮಾಡಲು ಇಡೀ ದೇಶಾದ್ಯಂತ ನಾವು ಅಳವಡಿಸ್ಕೋಬೇಕು ಅಂತ ಬರೆದಿರೋದು ಕೂಡ ಸುಳ್ಳ? ಇನ್ನು ಎಷ್ಟು ದಿನ ಅಂತ ಇವ್ರು ಸುಳ್ಳು ಹೇಳ್ತಾರೆ ಇವ್ರೆ? ನಿನ್ನೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಮಿತ್ ಶಾ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಏನು ಪ್ರಪೋಸಲ್ ಬಂದಿರೋದು ನಿಜ. ಸ್ವಲ್ಪ ಕೇಂದ್ರ ಸರ್ಕಾರದಿಂದ ವಿಳಂಬ ಆಗಿದೆ, ಅದನ್ನು ನಾವು ಅವಾಯ್ಡ್ ಮಾಡಬಹುದಾಗಿತ್ತು ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ ಮೇಲೆ ಗೊಂದಲ ಎಲ್ಲಿದೆ? ಅಮಿತ್ ಶಾ ಅವರು ಮಹಾನ್ ಸುಳ್ಳುಗಾರರು. ಇಲ್ಲಿ ಬಂದು ಕನ್ನಡಿಗರಿಗೆ ಪದೇ ಪದೇ ಅವಮಾನ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರವನ್ನು ಬೇಕಂತ ಇವರು ಏನು ಒಂದು ಕೆಟ್ಟ, ದೇ ವಾಂಟ್ ಟು ಶೋ ಗವರ್ಮೆಂಟ್ ಆಫ್ ಕರ್ನಾಟಕ ಇನ್ ಬ್ಯಾಡ್ ಲೈಟ್ ಅಷ್ಟೇ ಇವ್ರದ್ದು, ಬೇರೆದೇನಿಲ್ಲ. ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಅವ್ರ ಸರ್ಕಾರ ಇಲ್ಲ, ಅದಕ್ಕೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ದಾಖಲೆಗಳು ಕೊಟ್ಟಿದ್ದೀವಲ್ಲ. ಸರಿ, ರೀ ಅವ್ರಿಗೆ ಏನಾದರೂ ಸ್ವಲ್ಪ ಇದು ಗೊತ್ತಿದೆ, NDRF ಹೇಗೆ ವರ್ಕ್ ಆಗುತ್ತೆ, ಇದೇನು ನಾವೇನು ಪುಕ್ಸಟೆ ಕೇಳ್ತಾ ಇಲ್ಲ. ಇದು ನಮ್ಮ ಸಂವಿಧಾನದ ಹಕ್ಕಿದೆ. ನಾವು ನಮ್ಮದು ನಾವು ಕೇಳ್ತಾ ಇರೋದು 35,000 ಕೋಟಿ ರೂಪಾಯಿ. 35,000 ಕೋಟಿ ರೂಪಾಯಿನಲ್ಲಿ 18,000 ಕೋಟಿ ರೂಪಾಯಿ ನಾವು ಕೊಡಬೇಕು, 18,000 ರೂಪಾಯಿ ಅವ್ರು ಕೊಡೋದು. ನಾವಾಗಲೇ ಬರ ನಿರ್ವಹಣೆಗೆ ನಾವಾಗಲೇ ದುಡ್ಡು ಜಮಾ ಮಾಡಿದ್ದೀವಿ. 33 ಲಕ್ಷಕ್ಕೆ 2,000 ರೈತರಿಗೆ ಆಗಲೇ 2,000 ನಾವು ಕೊಟ್ಟಿದ್ದೀವಿ. ನಮ್ಮ ಜವಾಬ್ದಾರಿ ಏನಿದೆ ನಾವು ಮಾಡ್ತೀವಿ. ನೀವೇನು ಮಾಡ್ತಾ ಇದ್ದೀರಾ? 25 ಜನ ಸಂಸದರು ಇಟ್ಕೊಂಡು ಕತೆ ಕಾಯ್ತಾ ಇದ್ದೀರಾ? ಬೊಮ್ಮಾಯಿ ಅವರು ನಮಗೆ ಪಾಠ ಹೇಳೋದು ಬಿಟ್ಟು ಅವ್ರ ಪಕ್ಷದ MP ಗಳಿಗೆ ಪಾಠ ಹೇಳಿ. ಪದೇ ಪದೇ ಇದು ನೀವು ಗಂಡಸ್ತನ ಇರ್ರಿ, ತಾಕತ್ತು ದಮ್ಮು, ಇದೇ ತಾಕತ್ತು ದಮ್ಮು ಅಂತ ಹೇಳ್ಬಿಟ್ಟೆ ತಾನೇ ಅವ್ರು 66 ಆಗಿರೋದು. ಅವ್ರೇನು ಮಾಡ್ತಾ ಇದ್ದಾರೆ ಹೇಳ್ರಿ? MP ಅವ್ರು ಏನು ಮಾಡ್ತಾ ಇದ್ದಾರೆ? ಕನ್ನಡಿಗರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ? ಲಾಸ್ಟ್ 5 ವರ್ಷದಿಂದ ಏನೇನು ಮಾಡಿದ್ದಾರೆ ಹೇಳ್ರಿ ಕರ್ನಾಟಕಕ್ಕೋಸ್ಕರ? ಆ ಕಡೆ ತೆರಿಗೆನಲ್ಲಿ ಅನ್ಯಾಯ ಆದರೆ ಧ್ವನಿ ಎತ್ತಲ್ಲ, ಬರ ನಿರ್ವಹಣೆಯಲ್ಲಿ ಅನ್ಯಾಯ ಆದರೆ ಧ್ವನಿ ಎತ್ತಲ್ಲ. ಏನಕ್ಕೆ ರೀ ಆರ್ಸ್ ಕಳಿಸ್ಬೇಕು ನಾವು BJP ಸಂಸದರಿಗೆ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ? ಇಷ್ಟೇನ ಅವ್ರು ಮಾಡೋದು? ಮೋದಿಗೆ ಯಾಕೆ ಅಷ್ಟು ಹೆದರ್ತಾರೆ? ಅಮಿತ್ ಶಾಗೆ ಯಾಕೆ ಅಷ್ಟು ಹೆದರ್ತಾರೆ? ನೀವು ತೆರಿಗೆ ಕೊಡ್ತಾ ಇದ್ದೀರಾ ಸ್ವಾಮಿ. ಒನ್ ಆಫ್ ದಿ ಹೈಯೆಸ್ಟ್ IT ಏನೋ IT ಪೇಯಿಸ್ ಇದ್ದಾರೆ. ತೆರಿಗೆ ಹೈಯೆಸ್ಟ್ ಕೊಡ್ತಾ ಇದ್ದೀವಿ ನಾವು. ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಕೊಡ್ತಾ ಇದ್ದೀವಿ, GST ಜಾಸ್ತಿ ಕೊಡ್ತಾ ಇದ್ದೀವಿ. IT ಎಕ್ಸ್ಪೋರ್ಟ್ಸ್ನಲ್ಲಿ ನಮ್ಮದು 4 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ನಾವು ಕೇಂದ್ರ ಸರ್ಕಾರಕ್ಕೆ. 1 ರೂಪಾಯಿ ಬರ್ತಾ ಇಲ್ಲ. ನಮ್ಮ ಸಂವಿಧಾನದ ಹಕ್ಕೇನಿದೆ ಅದಕ್ಕೆ ಕೇಳ್ತಾ ಇದ್ದೀವಿ. ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೀವಲ್ವಾ? ಯಾವುದು ಸರ್? ಈಗ ಬರ ಆಗಿದೆ ಅಲ್ಲ ಇವರೇ. ನಾವು ಕೇಳಲಾರ್ದಂತ ಇಲ್ಲ, ಬರ ರಾಜಕೀಯ ಅಲ್ಲ. ಇವತ್ತು ನಾವು ಕಾಣಲಾರ್ದಂತ ಕೇಳಲಾರ್ದಂತ ಬರ ಕಳೆದ 40 ವರ್ಷದಲ್ಲಿ ಆಗಿದೆ. ಇದಕ್ಕೆ ಜವಾಬ್ದಾರಿ ಯಾರು? ನಾವು ಎಷ್ಟು ಮಾಡಬೇಕು ನಾವು ಮಾಡ್ತಾ ಇದ್ದೀವಲ್ಲ, ಇವ್ರದ್ದೇನು ಜವಾಬ್ದಾರಿ ಇದೆ? ಈಗ ಚುನಾವಣೆ ಸಂದರ್ಭದಲ್ಲಿ ನಾವು ಮೀಟಿಂಗು ಮಾಡೋಕ್ಕಾಗ್ತಾ ಇಲ್ಲ. EC ಅವರು ಒಂದು ಹೊಸ ಮುಂಚೆ ಏನಿರ್ತಾ ಇತ್ತು, ನ್ಯಾಚುರಲ್ ಡಿಸಾಸ್ಟರ್, ಅತಿವೃಷ್ಟಿ ಇರ್ಬೋದು, ಬರ ಇರ್ಬೋದು, ನಾವು ಮೀಟಿಂಗ್ ಕರಿಬೋದಾಗಿತ್ತು, ಮುಖ್ಯಮಂತ್ರಿಗಳಿರ್ಬೋದು, ಬೇರೆ ಯಾರನ್ನು. ಈಗ ಅದನ್ನು ತೆಗೆದುಬಿಟ್ಟಿದ್ದಾರೆ, ಪವರೇ ಇಲ್ಲ ನಮಗೆ. ಇವ್ರೇನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವ್ರು? ಮತ್ತೆ ಬರ ನಿರ್ವಹಣೆಗೆ ಇಲ್ಲಿ ಬಂದು ಬರೀ ಮನ್ ಕಿ ಬಾತ್ ಕೇಳಕ್ಕೆ ಇದ್ದೀವ ನಾವು ಕನ್ನಡಿಗರು? ನಾವು ಕೊಡ್ತಾ ಇರುವ ತೆರಿಗೆ ಏನಾಗ್ತಾ ಇದೆ ಅದು ಹೇಳಿ ಸ್ಪಷ್ಟವಾಗಿ ಅವರು. ನೋಡೋಣ, ನಾವು ಹೇಳ್ತಾ ಇದ್ದೀವಲ್ಲ, ನಾವು ಮುಂಚೆಯಿಂದನೂ ಹೇಳ್ತಾ ಇದ್ದೀವಿ, ಯಾರ್ಯಾರು ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರೀರ್ತಾರೆ ತಾವೇ ಆಗಿರ್ಬೋದು, ನಿಮಗೂ ಸ್ವಾಗತ. ಯಾರ್ದು? ನನ್ನಿಂದ? ಇಲ್ಲ ನೋಡಿ, ನಾನು ಹೇಳ್ತಾ ಇದ್ದೀನಿ, ಯಾರು ಬಂದ್ರೂ ಕೂಡ ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬಂದರೆ ಅವರಿಗೆ ಸ್ವಾಗತ, ಯಾರೇ ಇದ್ರು.